ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪ ಹಿನ್ನೆಲೆ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿರುವ ಘಟನೆ ಕೋಲಾರದ ಬಸ್ ನಿಲ್ದಾಣದ ವೃತ್ತದಲ್ಲಿ ನಡೆದಿದೆ. ಪ್ರಜ್ವಲ್ ರೇವಣ್ಣ ಅವರ ಭಾವಚಿತ್ರವನ್ನು ತುಳಿದು ಪ್ರತಿಭಟಿಸಿದ ಪ್ರಗತಿಪರ ಸಂಘಟನೆಗಳು ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಶಾಸಕ ಎಚ್.ಡಿ. ರೇವಣ್ಣ ಅವರನ್ನು ಬಂಧಿಸಬೇಕೆಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಮಹಿಳಾ ಸಂಸ್ಥೆಯ ಮುಖ್ಯಸ್ಥೆ ಶಾಂತಮ್ಮ ಮಾತನಾಡಿ, ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು, ಈ ವಿಡಿಯೋದಲ್ಲಿ ಇರುವ ಮಹಿಳೆಯರ ಮಾನ ಹರಾಜಾಗಿದೆ. ಈ ಹಿನ್ನೆಲೆ ಪ್ರಜ್ವಲ್ ರೇವಣ್ಣನನ್ನು ಪ್ರಪಂಚದಲ್ಲಿ ಎಲ್ಲೇ ಅಡಗಿದರೂ ಬಂಧಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಬಟ್ಟೆಗೆ ತಗೊಂಡೋಗಿದ್ದಾರೆ ಇವರು. ಈ ವಿಡಿಯೋನಲ್ಲಿ ಇರೋ ಹೆಣ್ಮಕ್ಳು ಅವರ ಮುಂದಿನ ಜೀವನ ಏನು, ಅವರ ಬದುಕೇನು, ಅವ್ರ ಸಾಯೋವರೆಗೂ ಇದು ನೊಂದು ಬದುಕಬೇಕಾ, ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾ, ಇಲ್ಲ ಮನೆಯಲ್ಲಿ ಹಿಂಸೆ ಪಟ್ಕೊಂಡು ಸಾಯ್ಬೇಕಾ ಅವರು? ಅದನ್ನ ಅಲ್ಲ, ಹೆಣ್ಮಕ್ಳನ್ನ ಇವನು ಇಷ್ಟು ಕ್ರೂರವಾಗಿ ನಡೆಸ್ಕೊಂಡಿದ್ದನ್ನ ಅದನ್ನ ತಂದು ಬೀದಿನಲ್ಲಿ ಹರಾಜು ಹಾಕಿದಾರಲ್ಲ, ಪಾರ್ಕ್ಗಳಲ್ಲಿ ಬಿಸಾಕಿದಾರಲ್ಲ. ಪೆನ್ ಡ್ರೈವ್ ಏನ್ರಿ ಇವರು ಓದಿರೋದು, ಏನ್ರಿ ಇವ್ರು ಕಲ್ತಿರೋದು? ಇವರು ಎಜುಕೇಟೆಡ್ ಬ್ರೂಟ್ಸಾ? ಇವರು ವಿದ್ಯಾಭ್ಯಾಸ ಮಾಡಿದಾರ? ಇವರು ವಿದ್ಯಾಭ್ಯಾಸ ಮಾಡಿರೋರು ಕೂಡ ಇಂಥ ಕೆಲಸಗಳು ಮಾಡೋದಿಲ್ಲ. ನಿಜವಾಗೂ ಇಂಥ ಕಿರಾತಕರಿರುವಂಥ ಒಂದು ನಾಡಲ್ಲಿ ನಾವಿದ್ದೀವಲ್ಲ, ನಾವು ತಲೆ ತಗ್ಗಿಸ್ಬೇಕು. ತಾಯಿ ವಯಸ್ಸಿನೊಳಗೆ ಬಿಡ್ತೀರಾ ಇವನು ಬಟ್ಟೆ ಬಿಚ್ಚಿದ್ದಾನೆ ಅಂತಂದರೆ ನಿಜವಾಗೂ ಇವನು ಎಷ್ಟು ನೀಚ, ಅವರಪ್ಪ ಎಷ್ಟು ನೀಚ. ಅವ್ರ ಅಪ್ಪನ ಮೇಲೆ ಕಂಪ್ಲೇಂಟ್ ಇದೆ, ಹೋಗಿದ್ದಾನೆ ಬರ್ತಾ ಇದ್ದಾನೆ. ಬೇಕು ಹೇಗಿದ್ದಾರೆ ಎಲ್ಲ. ರೇವಣ್ಣನ ಮೇಲೆ ಇರಿದೆಯಲ್ಲ, ನಮ್ಮಂಥ ಬಡವರಾದರೆ ಬೇಗ ಅರೆಸ್ಟ್ ಮಾಡ್ತಾರೆ. ನಾವಿಲ್ಲಿ ಕೂಗಾಡಿದ್ದಕ್ಕೆ ಬೇಕಾದ್ರೆ ಅರೆಸ್ಟ್ ಮಾಡ್ತಾರೆ. ಇವ್ರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರಲ್ಲ, ಅವ್ನು ರಾಜಾರೋಷವಾಗಿ ಜರ್ಮನ್ಗೆ ಹೋದ, ಫ್ರಾಂಕ್ಫರ್ಟ್ಗೆ ಹೋದ, ಅಲ್ಲಿ ಆರಾಮಾಗಿದ್ದಾನೆ. ಇವನ ಅಪ್ಪ ಏನು ಆಗ್ದವನಂಗೆ ನನ್ನ ಮಗ ಹೋಗಿದ್ದಾನೆ, ಬರ್ತಾನೆ ಜರ್ಮನ್ಗೆ ಅಂತ ಹೇಳ್ತಾರೆ. ನಾಚಿಕೆ ಇಲ್ಲ ಆಗಲ್ವಾ ಇವರ ವಂಶಕ್ಕೆ ನಾಚಿಕೆ ಆಗಲ್ವಾ? ದೊಡ್ಡ ವ್ಯಕ್ತಿಗಳು, ನಮ್ಮ ತಾತ ಪ್ರಧಾನ ಮಂತ್ರಿ ಆಗಿದ್ರು ಎಕ್ಸ್ ಅಂತ ಹೇಳ್ತಾರೆ, ಅಂಥವ್ರು ಮೊಮ್ಮಕ್ಕಳು ಏನು ಮಾಡದೇ ಇರೋರಿಗೆ ಅವ್ರಿಗೆ ಓಟ್ ಹಾಕಿ ನಾನು ಚಿಕ್ಕಪ್ಪ, ನಾನು ತಾತ, ನಾನು ಇವರು ಅಂತಾರೆ. ಇವಾಗ ಅವ್ರೇನೋ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ. ಸಂಬಂಧ ಇಲ್ಲ ಅಂತಂದ್ರೆ ಮನೆ ಮಗಳ ಹತ್ರನೂ ಹೋಗೋದೆ, ಅತ್ತಿಗೆ ಹತ್ರನೂ ಹೋಗೋದೆ, ತಾಯಿ ಹತ್ರನೂ ಹೋಗೋದೆ. ಯಾವ ವಂಶದವರು? ಬೇಕಾದಾಗ ವಂಶ, ಬೇಡವಾದಾಗ ವಂಶ ಅಲ್ಲ ಇವರು. ನಾಚಿಕೆ ಆಗ್ಬೇಕು. ರಾಜ್ಯಾದ್ಯಂತ ತಲೆ ತಗ್ಗಿಸುವಂತ ಕೆಲಸ ಇವತ್ತು ಹಾಸನ ಜಿಲ್ಲೆಯಲ್ಲಿ ಹಾಸನ ಒಂದು ಪ್ರಜಾಪ್ರಭುತ್ವದ ಪ್ರತಿನಿಧಿ ಅಂತ ಹೇಳ್ಕೊಂಡು ಓಡಾಡುತ್ತಾ ಇರುವಂತ ಒಬ್ಬ ಪ್ರತಿನಿಧಿ ಇವತ್ತು ಮಾಡಿದ್ದಾರೆ. ಇವತ್ತು ಹೇಳ್ಬೋದು, ಇವತ್ತು ಇಡೀ ಹೆಣ್ಣುಮಕ್ಕಳ ಮಹಿಳೆಯರಿಗೆ ಮಾಡಿದಂತ ಅವಮಾನ ಆಗಿದೆ. ಇಡೀ ಮಹಿಳೆಯರನ್ನ ಅಶ್ಲೀಲ ವಿಡಿಯೋಗಳನ್ನ ಇವತ್ತು ವಿಡಿಯೋ ಮಾಡಿ ಚಿತ್ರೀಕರಿಸಿ ಅವರ ಮೊಬೈಲ್ ನಲ್ಲಿ ಇಟ್ಕೊಂಡು ವಿಕೃತ ಕಾಮ ಪಿಶಾಚಿ ತರ ಕಾಮವನ್ನ ಅತ್ಯಾಚಾರ ಮಾಡಿ ಇವತ್ತು ನಾವು ಹೆಣ್ಮಕ್ಳು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇದೀವ ಅಥವಾ ಪ್ರಜಾಪ್ರಭುತ್ವದಲ್ಲಿದ್ದೀವ, ದೇಶದಲ್ಲಿದ್ದೀವ, ಇಲ್ಲ ಬೇರೆ ಎಲ್ಲಾದ್ರೂ ಇದೀವ ಅನ್ನೋದು ನಮ್ಗೆ ಇವತ್ತು ಅನುಮಾನ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಇವತ್ತು ಪ್ರಧಾನಮಂತ್ರಿ ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಅದೇ ಪ್ರಜಾಪ್ರಭುತ್ವ ಒಂದು ಸಂಸತ್ತಿನ ಸಂಸದ ಇವತ್ತು ಹೆಣ್ಣು ಮಕ್ಕಳನ್ನ ಸಾವಿರಾರು, ಒಂದು ಹೆಣ್ಣು ಮಗು ಅಲ್ಲ, 2 ಹೆಣ್ಣು ಮಗಳಲ್ಲ, 10 ಹೆಣ್ಣು ಮಗಳಲ್ಲ, ಸಾವಿರಾರು ಹೆಣ್ಣು ಮಕ್ಕಳಿಗೆ ಇವತ್ತು ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅಂತಾನೆ ಹೇಳ್ಬೋದು. ಇವತ್ತು ಬ್ಲಾಕ್ ಮೇಲ್ ಮಾಡಿ ಲೈಂಗಿಕವಾಗಿ ಅವರನ್ನ ದುರ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ಅವರ ವಿಡಿಯೋಗಳನ್ನ ಚಿತ್ರೀಕರಣ ಮಾಡಿ ಇವರು ಒಂದು ಅಸಹ್ಯವಾಗಿ ಇವತ್ತು ನಡ್ಕೊಂಡಿದ್ದಾರೆ. ಇವತ್ತು ಸಂಸದರವರ ಅಪ್ಪ ಇವತ್ತೇನು ಎಚ್.ಡಿ. ರೇವಣ್ಣ ಅವರು ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಇದ್ದಾರೆ. ಇವರನ್ನ ಕೂಡಲೇ ಬಂಧನ ಮಾಡಬೇಕು. ಇವರು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಬದುಕಲಿಕ್ಕೆ ಅರ್ಹರಲ್ಲ. ಯಾಕಂತಂದ್ರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇರೋದಕ್ಕೆ ಅರ್ಹರೇ ಅಲ್ಲ. ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಹೀನಾಯವಾಗಿ ಇಂತಹ ಒಂದು ಪರಿಸ್ಥಿತಿಯನ್ನ ತಂದಿರುವಂತಹ ಈ ಪ್ರಜ್ವಲ್ ರೇವಣ್ಣನನ್ನೇ ಕೂಡಲೇ ಬಂಧನ ಮಾಡಬೇಕು. ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಯಾವುದೇ ಎಲ್ಲ ಸಂಚಗಳನ್ನು ಮಾಡ್ತಾ ಇರ್ತಾರೆ ಈಗಾಗಲೇ. ಇವತ್ತೇನು ಅವನು ಏನೋ ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ, ಎಡಿಟಿಂಗ್ ಮಾಡಿರೋ ವಿಡಿಯೋಗಳು ಅಂತ ಎಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಸಮರ್ಥನೆ ಮಾಡ್ಕೊಳ್ಳೋನಾಗಿದ್ರೆ ಅವ್ನು ಜರ್ಮನಿಗೆ ಯಾಕೆ ಓಡೋಗ್ಬೇಕಾಗಿತ್ತು? ಅವ್ನು ತಪ್ಪೇ ಮಾಡಿಲ್ಲ ಅಂದ್ರೆ ಇಲ್ಲೇ ಇರ್ಬೇಕಾಗಿತ್ತು. ಅವನು ಇಲ್ಲೇ ಇದ್ದು ಅದನ್ನ ತಪ್ಪಾಡಿಲ್ಲ ಅಂತ ಹೇಳ್ಬೋದಾಗಿತ್ತು. ಅದನ್ನು ಬಿಟ್ಟು ಅವನು ಜರ್ಮನಿಗೆ ಓಡೋಗ್ಬಿಟ್ಟು ಅದ್ರ ಜೊತೆಗೆ ಇವತ್ತು ಪ್ರಜ್ವಲ್ ರೇವಣ್ಣ ವಿಡಿಯೋ ಚಿತ್ರೀಕರಣ ಮಾಡ್ತಾನೆ. ವಿಡಿಯೋ ಚಿತ್ರೀಕರಣ ಅಶ್ಲೀಲ ವಿಡಿಯೋಗಳನ್ನ ಪೆನ್ ಡ್ರೈವ್ ಕಾಪಿ
ಮನೆ ಮನೆಗೆ ಹಂಚುತ್ತಾರಲ್ಲ ಇಂಥ ಕೀಳು ಮಟ್ಟದ ರಾಜಕೀಯನ ಹೆಣ್ಣು ಮಕ್ಕಳ ಒಂದು ಸಂಸಾರದ ಜೊತೆಗೆ ಹೆಣ್ಣು ಮಕ್ಕಳ ಒಂದು ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂದ್ರೆ ಇವತ್ತು ವಿಡಿಯೋ ಚಿತ್ರೀಕರಣ ಮತ್ತೆ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡ ಪ್ರಜ್ವಲ್ ರೇವಣ್ಣ HD ರೇವಣ್ಣ ಅದ್ರ ಜೊತೆಗೆ ಇವತ್ತೇನು ವಿಡಿಯೋವನ್ನ ಕಾಪಿ ಮಾಡಿ ಮನೆ ಮನೆಗೆ ಹಂಚಿದಾರಲ್ಲ ಇವರ ವಿರುದ್ಧವಾಗಿ ಕೂಡ